ಸ್ನೇಹಿತರೆ ನಮಸ್ತೆ. ನೋಡಿ, ಯಾದಗಿರಿ ಜಿಲ್ಲೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂದ್ರೆ ಯಾದಗಿರಿ ನಗರದಲ್ಲಿರುವಂತಹ ಹಳೆ ಆಸ್ಪತ್ರೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೆ. ಆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇಲ್ಲಿಗೆ ಬರುವಂತಹ ಗರ್ಭಿಣಿ ಮಹಿಳೆಯರು ಸ್ಕ್ಯಾನಿಂಗ್ ಮಾಡ್ಬೇಕಂತಂದ್ರೆ, ಹೊಟ್ಟೆ ಬ್ಯಾನಿ ಆಗಿರಬಹುದು ಮತ್ತು ಗರ್ಭಿಣಿ ಮಹಿಳೆಯರಿಗೆ ಸ್ಕ್ಯಾನಿಂಗ್ ಮಾಡ್ಬೇಕಂತಂದ್ರೆ 1 ತಿಂಗಳ ಟೈಮ್ ಕೊಡ್ತಾರೆ ಡಾಕ್ಟರ್ದವರು. ಇದು ಯಾಕೆ ಆಗ್ತಾ ಇದೆ? ಒಂದು ವೇಳೆ ಯಾದಗಿರಿ ನಗರದಲ್ಲಿರುವಂತಹ ಹೊರವಲಯದಲ್ಲಿರುವಂತಹ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಇದೇ ಪರಿಸ್ಥಿತಿ. ಅಲ್ಲಿಗೆ ಹೋದ್ರೂ ಸಹ 1 ತಿಂಗಳ ಟೈಮ್ ಕೊಡ್ತಾ ಇದ್ದಾರೆ. ಈ 1 ತಿಂಗಳ ಟೈಮ್ ಯಾಕೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವ ಜನಪ್ರತಿನಿಧಿಗಳಿಗೂ ಆಗಿರಬಹುದು ಮತ್ತು ಬೇರೆ ಬೇರೆ ಅಧಿಕಾರಿಗಳಿಗಾಗಿರಬಹುದು. ನಾನು ಒಬ್ಬ ಅಧಿಕಾರಿಗೆ ಫೋನ್ ಮಾಡಿದೆ. ಅವತ್ತ ಅಧಿಕಾರಿ ಹೇಳಿದ್ರು, ಸಂಬಂಧಪಟ್ಟಂತ ಅಧಿಕಾರಿ ನಾನು ಕೇಳಿ, ಏನ್ ಸರ್ ಇಲ್ಲಿ ಸಮಸ್ಯೆ ಇದೆ, ಗರ್ಭಿಣಿ ಮಹಿಳೆಯರಿಗೆ ಆಗಿರಬಹುದು ಮತ್ತೆ ಹೊಟ್ಟೆ ಬ್ಯಾನಿ ಅಂತ ಬಂದಂತ ಮಹಿಳೆಯರಿಗೆ 1 ತಿಂಗಳ ಸ್ಕ್ಯಾನಿಂಗ್ ಮಾಡೋದಕ್ಕೆ 1 ತಿಂಗಳ ಟೈಮ್ ಕೊಡ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದ್ರೆ, ಏನ್ ಮಾಡಿಸ್ತಾನೆ ಅನಿವಾರ್ಯ. ಇಲ್ಲಿ ರೇಡಿಯೋಲಿಸ್ಟ್ ಕಡಿಮೆ ಇದ್ದಾರೆ. ಒಬ್ಬರೇ ರೇಡಿಯೋಲಿಸ್ಟ್ 2 ಕಡೆ ತಿರುಗಾಡಬೇಕು. ಆ ಕಡೆ ಹೋಗ್ಬೇಕು ಮತ್ತೆ ಈ ಕಡೆ ಬರಬೇಕು. ಒಂದು ದಿನ ಅಲ್ಲಿ ಹೋಗ್ಬೇಕು, ಒಂದು ದಿನ ಇಲ್ಲಿಗೆ ಬರಬೇಕು. ಅಲ್ಲಿಗೆ ಹೋದ್ರೆ ಇಲ್ಲಿ ಪೇಷಂಟ್ ಜಾಸ್ತಿ ಆಗ್ತಾರೆ, ಇಲ್ಲಿಗೆ ಬಂದ್ರೆ ಅಲ್ಲಿ ಕ್ಯೂ ಆಗುತ್ತೆ. ಹೀಗಾಗಿ 1 ತಿಂಗಳ ಟೈಮ್ ಆಗ್ತಾ ಇದೆ. ನಾನು ಅಲ್ಲಿಗೆ ಬಂದಂತಹ ಕೆಲ ರೋಗಿಗಳಿಗೆ ಭೇಟ ಇದೆ. ಆ ರೋಗಿಗಳು ಸಹ ತಮ್ಮ ಅಳನ್ನು ತೋಡ್ಕೊಂಡ್ರು ನಮ್ಮ ಮುಂದೆ. ಹೌದು ಸರ್, ನನಗೆ 1 ತಿಂಗಳು ಬರೆದು ಕೊಟ್ಟಿದ್ದಾರೆ, ಏನ್ ಮಾಡೋದು? ಹೊಟ್ಟೆ ಬ್ಯಾನಿ ಅಂತ ಬಂದ್ರೆ 1 ತಿಂಗಳ ಯಾರಿಗಾದ್ರೂ ತಾಳಕ್ಕಾಗುತ್ತಾ? ಹೊಟ್ಟೆ ಬ್ಯಾನಿ ಅಂತ ಬಂದ್ರೆ 1 ತಿಂಗಳು ನೀವು ಬರೆದು ಕೊಡ್ತೀರಿ. 1 ತಿಂಗಳವರೆಗೆ ಅವರು ಬಡವರು ಎಲ್ಲಿಗೆ ಹೋಗ್ಬೇಕು? 1 ತಿಂಗಳವರೆಗೆ ಹೊಟ್ಟೆಯನ್ನು ಬ್ಯಾನ್ ಇಟ್ಕೊಂಡು ತಿರುಗಾಡೋಕ್ಕಾಗುತ್ತಾ? ಮತ್ತೆ ಡಾಕ್ಟರ್ದವ್ರು ಭೇಟಿ ಆದ್ರೆ, ಹೌದು ಸರ್, ನಾವು ಹೊಟ್ಟೆ ಬ್ಯಾನಿ ಕಡಿಮೆ ಆಗ್ಬೇಕಂತ ಹೇಳಿ ಟ್ಯಾಬ್ಲೆಟ್ ಬರೆದು ಕೊಡ್ತೀವಿ ಅಂತ ಹೇಳಿ. ಆದ್ರೆ ಕೆಲವೊಬ್ರು ಹೇಳಿದ್ರು, ಆ ಟ್ಯಾಬ್ಲೆಟ್ ತಿಂದ್ರು ಸಹ ನಮ್ಗೆ ಹೊಟ್ಟೆ ಬ್ಯಾನಿ ಕಡಿಮೆ ಆಗ್ತಾ ಇಲ್ಲ ಸರ್, ನಾವೇನ್ ಮಾಡೋದು? ನಮ್ಮ ಪರಿಸ್ಥಿತಿ ಯಾರು ಕೇಳ್ತಾ ಇಲ್ಲ. ನೋಡಿ, ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಇದು ಒಂದು. ಕರೆಂಟ್ ಆಗಿರ್ಬಹುದು, ನೀರಾಗಿರ್ಬಹುದು, ರಸ್ತೆ ಆಗಿರ್ಬಹುದು ಮತ್ತೆ ಆಸ್ಪತ್ರೆ ಆಗಿರಬಹುದು. ಈ ಕರೆಂಟು, ನೀರು, ರಸ್ತೆ ಇಲ್ಲಾದ್ರೂ ಪರವಾಗಿಲ್ಲ, ಕನಿಷ್ಠ ಸಾರ್ವಜನಿಕರಿಗೆ ಬಡವರಿಗೋಸ್ಕರ ಏನು ನಿರ್ಮಾಣ ಮಾಡ್ತೀವಿ ನಾವು ಆಸ್ಪತ್ರೆಗಳನ್ನು, ಆ ಆಸ್ಪತ್ರೆಗಳಲ್ಲಿ ಸರಿಯಾದ ವೈದ್ಯಾಧಿಕಾರಿಗಳು ವೈದ್ಯರಿಲ್ಲದೆ ಹೋದ್ರೆ ಅದು ಏತಕ್ಕೆ ಬಂತು? ಇದು ನನ್ನ ಪ್ರಶ್ನೆ. ಇದು ಅದನ್ನು ತಗೊಂಡು ನಾವ್ ಏನ್ ಮಾಡ್ಬೇಕು? ಅಂತ ಆಸ್ಪತ್ರೆಗಳು ತಗೊಂಡು ಏನ್ ಮಾಡ್ಬೇಕು? ಸ್ಥಳೀಯ ಶಾಸಕರು, ಸಚಿವರು, ಉಸ್ತುವಾರಿ ಸಚಿವರು, ಸಂಬಂಧಪಟ್ಟಂತ ಸಚಿವರು, ಜಿಲ್ಲಾಧಿಕಾರಿಗಳು, ವೈದ್ಯಾಧಿಕಾರಿಗಳು ತಕ್ಷಣ ಈ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸ ಮಾಡಬೇಕಾಗುತ್ತೆ. ಇವತ್ತ ಸಮಸ್ಯೆಗಳ ಸುರಿಮಳೆ ಇದೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ. ಸಮಸ್ಯೆಗಳನ್ನು ಹೇಗೆ ನಾವು ಬಗೆಹರಿಸಬೇಕು? ತಕ್ಷಣ ಅಧಿಕಾರಿಗಳು ಸಂಬಂಧಪಟ್ಟಂತ ಸಚಿವರಿಗೆ ಲೆಟರ್ ಬರೆದ ಕೆಲಸ ಆಗಿದೆ. ಆದ್ರೆ ಸಚಿವರು ಯಾಕೆ ಮೀನಾಮೇಷ ಮಾಡ್ತಾ ಇದ್ದಾರೆ? ಯಾಕೆ ಲೇಟ್ ಮಾಡ್ತಾ ಇದ್ದಾರೆ? ಯಾಕೆ ಯಾದಗಿರಿ ಜಿಲ್ಲೆಗೆ ಇನ್ನೊಬ್ಬ ರೇಡಿಯೋಲಿಸ್ಟ್ಗಳನ್ನು ಕಳಿಸ್ತಾ ಇಲ್ಲ? ಯಾಕೆ ನೇಮಕ ಮಾಡ್ತಾ ಇಲ್ಲ? ಯಾರು ಮಾಡ್ಬೇಕು ಈ ಕೆಲಸ? ನಿನ್ನೆ ಯಾದಗಿರಿ ನಗರಕ್ಕೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಬಂದಿದ್ರು, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು. ಅವ್ರು ಹೇಳಿಕೆ ಕೊಟ್ಟರು, ಒಂದು ಮಾಧ್ಯಮದ ಜೊತೆ ಮಾತನಾಡಿದ ನಾನು ಕೇಳಿದ್ದೆ, ಪತ್ರಿಕೆಗಳು ಸಹ ಬಂತು. ನಾನು ಯಾದಗಿರಿ ಜಿಲ್ಲೆಗೆ ಟ್ರಾಮಾ ಕೇರ್ ಸೆಂಟರ್ ಅನ್ನು ಕೊಡ್ತೇನೆ ಅಂತೇಳಿ. ಬಹಳ ಖುಷಿ ವಿಷಯ ಇದು, ನಮ್ಗೆ ಸಂತೋಷದ ವಿಷಯ. ಪಕ್ಕದಲ್ಲೇ ಶಾಸಕರು ನಿಂತಿದ್ದಾರೆ, ಯಾದಗಿರಿ ಮತಕ್ಷೇತ್ರ ಶಾಸಕರಾದ ಚನ್ನಾರೆಡ್ಡಿ ಪಟೇಲ್ ನಿಂತಿದ್ದಾರೆ. ಸರ್, ಅವ್ರು ಹೇಳ್ಬೇಕಾಗಿತ್ತು, ಟ್ರಾಮಾ ಕೇರ್ಗಿಂತ ಮೊದಲು ನಮಗೆ ಬೇಕಾಗಿರೋದು ಒಬ್ಬ ರೇಡಿಯೋಲಿಸ್ಟ್ ಡಾಕ್ಟರ್ ಬೇಕು ಸರ್, ತಕ್ಷಣ ತಾವು ನೇಮಿಸಂತ ಹೇಳ್ಬೇಕಾಗಿತ್ತು. ಆದ್ರೆ ಅವರು ತುಟಿ ಬಿಚ್ಚಲಿಲ್ಲ, ಮಾತನಾಡಿಲ್ಲ. ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಸಚಿವರಿಗೆ, ಶಾಸಕರಿಗೆ, ಬಡವರ ಬಗ್ಗೆ ನಿಮ್ಗೆ ಕಾಳಜಿ ಇದೆಯಾ? ನೀವು ನಿಜವಾಗಿ ಹೇಳಿ ನೋಡೋಣ, ನಿಮ್ಗೆ ಕಾಳಜಿ ಇದೆಯಾ? ಕಾಳಜಿ ಇದ್ರೆ 6 ತಿಂಗಳಿಲ್ಲ, 1 ವರ್ಷ ಆಯ್ತು, ರೇಡಿಯೋಲಿಸ್ಟ್ ಡಾಕ್ಟರ್ ಇಲ್ಲ. ಯಾಕೆ ಬರ್ತಾ ಇಲ್ಲ? ಯಾಕೆ ನೀವು ನೇಮಿಸ್ತಾ ಇಲ್ಲ? ನೀವೇನಾದ್ರೂ ಪ್ರೈವೇಟ್ ದವ್ರ ಜೊತೆ ಕೈ ಮಿಲಾಯಿಸಿದ್ರ? ಅವ್ರ ಜೊತೆ ನಾನು ಒಪ್ಪಂದ ಮಾಡ್ಕೊಂಡ್ರೆ, ಪ್ರೈವೇಟ್ ದವ್ರ ಜೊತೆ ಸರ್ಕಾರಿ ದವಾಖಾನೆಗೆ ಆಸ್ಪತ್ರೆಗೆ ಬಂದವ್ರಿಗೆಲ್ಲ ನಾವು ಹೊರಗಡೆ ಬರೆದು ಕೊಡ್ತೇವೆ, ನೀವು ಮಾಡಿ ನಮ್ಗೆ ಕಮಿಷನ್ ತಗೊಳ್ತಾ ಇದ್ರೆ ಹೊರಗಡೆ. ಅದಾದ್ರೆ ಹೇಳಿ, ಹೌದಪ್ಪ, ನಾವು ಕಮಿಷನ್ ತಗೊಳ್ತಾ ಇದೀವಿ ಅಂತಂದ್ರೆ ನಾವು ಸೈಲೆಂಟ್ ಆಗಿಬಿಡ್ತೇವೆ.
ಇವತ್ತು ಹೇಳುವವರು ಕೇಳುವವರು ಯಾರಿಲ್ಲ. ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡಬಾರ್ದು. ಇವತ್ತು ಬಿಜೆಪಿ ಅವರು ನಾನು ವಿರೋಧ ಪಕ್ಷ ಸ್ಥಾನದಲ್ಲಿ ನಿಮ್ಗೆ ನಾಚಿಕೆ ಆಗ್ಬೇಕು. ಬಿಜೆಪಿ ಅವರಿಗೆ ನೀವು ವಿರೋಧ ಪಕ್ಷ ಸ್ಥಾನದಲ್ಲಿದ್ರಿ, ನೀವು ಏನ್ ಮಾಡ್ತಾ ಇದ್ರಿ? ನಿಮ್ಮ ಇದೇನಾ ವಿರೋಧ ಪಕ್ಷ ಸ್ಥಾನ ನಿಮ್ಗೆ? ಇಲ್ಲಿ ಸಮಸ್ಯೆ ಇದ್ರೆ ಅಲ್ಲಿ ಹೋರಾಟ ಮಾಡ್ತೀರಿ. ಶಹಾಪುರದಲ್ಲಿ ವಿಭೂತಿ ಅವಳರಿ, ನಾನು ನಿಮ್ಗೆ ಹೇಳ್ತಾ ಇರೋದು, ನೀವು ಇವತ್ತ ಬಿಜೆಪಿ ಜಿಲ್ಲಾಧ್ಯಕ್ಷರು, ನೀವು ಈ ಸಮಸ್ಯೆಗಳನ್ನು ನೋಡಿ ತಾವು ತಕ್ಷಣ ಈ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಂತಾಗಬೇಕು. ಇವತ್ತು ಬಿಜೆಪಿ ಅವರು ಆ ಕೆಲಸ ಮಾಡ್ತಿಲ್ಲ. ಈ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಈ ಮೂವರು ಒಂದಾಗಿ ಇವತ್ತ ಬಡವರನ್ನು ತುಳಿತಾ ಇದ್ದಾರೆ. ಏನಾಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ? ನಾಮಕೆ ವಾಸ್ತೆ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ ನೀವು. ನಾನು ಇವತ್ತ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಾನು ಮನವಿ ಮಾಡ್ತೇನೆ, ಸರ್ ತಾವು ನಮ್ಮ ಜಿಲ್ಲೆಯನ್ನು ನೇಮಕ ಮಾಡ್ಕೊಂಡಿದ್ರಿ, ನಮ್ಮ ಜಿಲ್ಲೆಯಲ್ಲಿ ಆಗುತ್ತಿರೋ ಸಮಸ್ಯೆ ನಿಮ್ಗೆ ಗೊತ್ತಿದೆಯಾ ಏನ್ರಿ? ತಾವು ಯಾವತ್ತಾದ್ರೂ ಧ್ವನಿ ಎತ್ತಿದ್ರ ನಿಮ್ಮ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆಯ ಬಗ್ಗೆ? ನಮ್ಮ ಜಿಲ್ಲೆ 1 ವರ್ಷ ಆಯ್ತು ಇದು ರೇಡಿಯೋ ಸ್ಟೇಷನ್ ಇಲ್ಲ ಅಂತೇಳಿ ನಾವು ಪದೇ ಪದೇ ವಿಡಿಯೋ ಮಾಡ್ತಾನೆ ಇದ್ದೇವೆ, ಪದೇ ಪದೇ ಸುದ್ದಿ ಬರ್ತಾನೆ ಇದ್ದಾವೆ. ಆದ್ರೂ ಸಹ ನೀವು ಯಾರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಈ ವಿಡಿಯೋಗಳು, ಈ ಪತ್ರಿಕೆಗಳು? ಇನ್ನೊಂದು ವಿಷಯ ನಾನು ಲಾಸ್ಟ್ ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೆಲವೊಬ್ಬರು ಇರ್ತಾರೆ ಕಾಮೆಂಟ್ ಮಾಡುವವರು, ನಮ್ಮ ಶಾಸಕರು ಹಂಗೆ, ನಮ್ಮ ಸಚಿವರು ಹಂಗೆ ಹಿಂಗೆ ಅಂತೇಳಿ. ಆ ಕಾಮೆಂಟ್ ಮಾಡೋರು ನಾನು ಒಂದು ಪ್ರಶ್ನೆ ಮಾಡ್ತಾ ಇದ್ದೇನೆ, ನಿಮ್ಮ ಕಣ್ಣಿಗೆ ಈ ಒಂದು ಸಮಸ್ಯೆಗಳು ಯಾಕೆ ಕಾಣುವುದಿಲ್ಲ? ನಾವು ಹಾಕಿರುವಂತಹ ಪೋಸ್ಟ್ಗಳು ನಿಮ್ಮ ಕಣ್ಣಿಗೆ ಕಾಣ್ತವೆ, ಜಿಲ್ಲೆಯಲ್ಲಿ ಇರುವಂತಹ ಸಮಸ್ಯೆಗಳು ನಿಮ್ಮ ಕಣ್ಣಿಗೆ ಯಾಕೆ ಕಾಣಂಗಿಲ್ಲ? ನೀವ್ಯಾಕೆ ಅದನ್ನು ನೋಡಿ ನಿಮ್ಮ ಸಚಿವರಿಗೆ ಶಾಸಕರಿಗೆ ಹೇಳಂಗಿಲ್ಲ? ನೀವು ಇದು ಬರೀ ಅಧಿಕಾರಿಗಳ ಕೆಲಸ ಮಾತ್ರನಾ? ನೀವು ಜನಪ್ರತಿನಿಧಿಯಾಗಿ ಜನರಿಂದ ಆಯ್ಕೆಯಾಗಿ ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ರಿ ನೀವು. ಶಾಸಕರು, ಸಚಿವರು, ಸಂಸದರು, ರಾಜ್ಯ ಸಚಿವರು, ಕೇಂದ್ರ ಸಚಿವರು, ನಿಮ್ಗೇನ್ ಕೊಂಬು ಬಂದಿಲ್ಲ. ನೀವು ಜನರಿಗೋಸ್ಕರ ಜನರ ಸೇವೆ ಮಾಡಕ್ ಬಂದವರು. ಜನರ ಸೇವೆ ಹೇಗೆ ಮಾಡಬೇಕಂತ ಮೊದಲು ತಿಳ್ಕೊಳ್ಳಿ ನೀವು. ಆದಷ್ಟು ಬೇಗ ಈ ನಮ್ಮ ಯಾದಗಿರಿ ಜಿಲ್ಲೆಗೆ ಇನ್ನೊಬ್ಬರು ರೇಡಿಯಲಿಸ್ಟ್ ಡಾಕ್ಟರ್ ಬರ್ಲಿ. 1 ತಿಂಗಳ ಕಾಯಂತ ಪರಿಸ್ಥಿತಿ ಬೇಡ ನಿರ್ಮಾಣವಾಗೋದು. ಇನ್ನ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಆದಷ್ಟು ಬೇಗ ಪ್ರತಿದಿನ ರೋಗಿ ಏನೋ ಹೊಟ್ಟೆ ಬೇನೆ ಅಂತ ಬರ್ತೇನೆ, ಹೊಟ್ಟೆ ಬೇನೆ ಆಗಿರಬಹುದು, ಮತ್ತೆ ಗರ್ಭಿಣಿ ಮಹಿಳೆಯರಿಗೆ ತಕ್ಷಣ ಅವರಿಗೆ ಸ್ಪಂದನೆ ಕೊಟ್ಟು ಸ್ಕ್ಯಾನಿಂಗ್ ಮಾಡುವಂತ ಕೆಲಸ ಆಗಲಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ಇನ್ನೊಂದು ವಿಷಯ, ನಿಮ್ಗೆ ಈ ವಿಡಿಯೋ ಏನಾದ್ರೂ ಸರಿಯಾಗಿದೆ ಅನ್ಸಿದ್ರೆ, ಸಾರ್ವಜನಿಕ ಪರವಾಗಿದ್ರೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡಿ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟಂತ ಶಾಸಕರಿಗೆ, ಸಂಬಂಧಪಟ್ಟಂತ ಸಚಿವರಿಗೆ, ಉಸ್ತುವಾರಿ ಸಚಿವರಿಗೆ ಶೇರ್ ಮಾಡುವಂತ ಕೆಲಸ ಮಾಡಿ. ಧನ್ಯವಾದಗಳು.